ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಸಿದ್ದರಾಮಯ್ಯನವರ ಸರ್ಕಾರ ಇನ್ನೊಂದು ರೌಂಡ್ ಬೆಲೆ ಏರಿಕೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ಬಂದು ಏನು ಹೇಳ್ತಾರೆ? ಯಾರು ವಿರೋಧ ಮಾಡಿದ್ರು ಕೂಡ ನಾನು ಕ್ಯಾರೆ ಮಾಡಲ್ಲ, ನೀರಿನ ಬೆಲೆಯನ್ನ ಹೆಚ್ಚಿಸ್ತೀನಿ ಅಂತ ಆವಾಜ್ ಹಾಕ್ತಾರೆ. ನೋಡೋಣ, ನನಗೆ ಮೀಡಿಯಾವರವರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರು ಬೈಲಿ, ನಾನಂತೂ ನೀರ್ ಬೆಲೆ ಏರಿಸೋನೆ ಇರೋ ವಿಚಾರ. ಈ ಜನಕ್ಕೆ ಕೃತಜ್ಞತೆನೇ ಇಲ್ಲ, ಇವರಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥ ಅರ್ಥದಲ್ಲಿ ಮಾತಾಡ್ತಾರೆ. ಅರ್ಥಾತ್ ಅಕ್ಷರಶಃ ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದಾಗಿ 1 ತಿಂಗಳಲ್ಲಿ ಈಗ ಸಿದ್ದರಾಮಯ್ಯನವರು ಹಾಲಿನ ದರವನ್ನ ಏರಿಸ್ತೀನಿ ಅಂತ ಧಮಕಿಯನ್ನ ಹಾಕಿದ್ದಾರೆ. ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ್ತಾರೆ. ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ್ತಾರೆ. ₹1 ₹2 ಏನಲ್ಲ, ಬರೋಬ್ಬರಿ ₹5 ಏರಿಸ್ತಾರಂತೆ. ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣ ಅವ್ರು ಹೇಳಿದ್ರು, ಹೆಚ್ಚು ಮಾಡಿ ₹5 ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕೊತಾರೆ ಬಿಜೆಪಿ. ಅವ್ರು ಓಟು ಬೇರೆ ಕೊಟ್ಬಿಡ್ತೀವಿ ನೀವು. ಹೌದು, 1 ಲೀಟರಿಗೆ ₹5 ಲೆಕ್ಕದಲ್ಲಿ ಬೆಲೆಯನ್ನ ಏರಿಸ್ತಾರಂತೆ. ಹಾಲು ಉತ್ಪಾದಕರನ್ನ ಓಲೈಸೋದಕ್ಕೆ ಈ ಮಾತನ್ನ ಹೇಳಿದ್ರು, ಅಥವಾ ಪ್ರೋತ್ಸಾಹ ಧನವನ್ನ ಬಾಕಿ ಇಟ್ಕೊಂಡು ನುಂಗಿ ನೀರು ಕುಡ್ದಿದಾರಲ್ಲ ಅದನ್ನ ಮುಚ್ಚಿಡೋದಕ್ಕೆ ಈ ಮಾತನ್ನಾಡಿದ್ರು, ಅಥವಾ ನಿಜವಾಗ್ಲೂ ಬೆಲೆಯನ್ನ ಏರಿಸಿ ಬೊಕ್ಕಸು ತುಂಬಿಸೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಆದ್ರೆ ಬೆಲೆ ಏರಿಸ್ತೀನಿ ಅಂತ ಧಮಕಿ ಮಾತ್ರ ಹಾಕಿದ್ದಾರೆ. ರಾಜಕೀಯ ಮಾಡೋದು ಹೇಗೆ, ಜನರನ್ನ ಯಾಮಾರಿಸೋದು ಹೇಗೆ, ಮಾತಲ್ಲಿ ಮರುಳು ಮಾಡೋದು ಹೇಗೆ, ಇವೆಲ್ಲವನ್ನ ಸಿದ್ದರಾಮಯ್ಯನವರನ್ನ ನೋಡಿ ಕಲಿಬೇಕು. ವೀಕ್ಷಕರೇ, ಈ ಬೆಲೆ ಏರಿಕೆಯನ್ನ ಜನರು ವಿರೋಧ ಮಾಡ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಮನುಷ್ಯ ಎಂತಹ ಪ್ಲಾನ್ ಅನ್ನು ಮಾಡ್ತಾರೆ ಗೊತ್ತಾ? ರೈತರನ್ನ ಜನರ ವಿರುದ್ಧ ಎತ್ತಿ ಕಟ್ತಾರೆ, ಆಮೇಲೆ ಪ್ರಚೋದಿಸ್ತಾರೆ. ಜನರ ಪರವಾಗಿ ಈಗ ಬಿಜೆಪಿ ಹಾಲಿನ ದರ ಏರಿಕೆಯನ್ನ ಖಂಡಿತವಾಗ್ಲೂ ಕೂಡ ವಿರೋಧ ಮಾಡುತ್ತೆ, ಖಂಡಿತವಾಗ್ಲೂ ಪ್ರತಿಭಟಿಸುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಬಹಳ ಚೆನ್ನಾಗಿ ಗೊತ್ತು. ಸೊ ಆ ಪ್ರತಿಭಟನೆಯನ್ನ ಶುರು ಆಗೋದಕ್ಕೂ ಮೊದಲೇ ಹತ್ತಿಕ್ಕೋದು ಹೇಗೆ ನೋಡಿ. ನಾನು ನಿಮಗೋಸ್ಕರ ಬೆಲೆಯನ್ನು ಏರಿಸ್ತಾ ಇದ್ದೀನಿ, ಹಾಲು ಉತ್ಪಾದನೆ ಮಾಡುವಂತಹ ರೈತರಿಗೋಸ್ಕರ ನಾನು ಬೆಲೆಯನ್ನ ಏರಿಸ್ತಾ ಇರುವಂಥದ್ದು. ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ. ಆದರೆ ಬಿಜೆಪಿ ರೈತ ವಿರೋಧಿ. ನಾನು ಬೆಲೆ ಏರಿಕೆ ಮಾಡಿ ಆ ಹಣವನ್ನ ನಿಮಗೆ ಕೊಡೋಣ ಅಂತ ಹೊರಟು ಬಿಟ್ಟಿದ್ದೀನಿ. ಆದರೆ ಈಗ ಬಿಜೆಪಿಯವರು ಇದನ್ನ ವಿರೋಧಿಸ್ತಾರೆ. ನೀವೇ ಅವರನ್ನ ವಿಚಾರಿಸ್ಕೊಳ್ಳಿ. ಹೀಗಂತ ಸಿದ್ದರಾಮಯ್ಯನವರು ರೈತರನ್ನ ಬಿಜೆಪಿ ವಿರುದ್ಧ, ಅರ್ಥಾತ್ ಜನಸಾಮಾನ್ಯರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು. ಹಾಲಿಗೆ ₹3 ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣ ಅವ್ರು ಹೇಳಿದ್ರು, ಹೆಚ್ಚು ಮಾಡಿ ₹5 ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕೊತಾರೆ ಬಿಜೆಪಿ. ಅವ್ರು ಓಟು ಬೇರೆ ಕೊಟ್ಬಿಡ್ತೀವಿ. ನೀವು ಗಲಾಟೆ ಮಾಡ್ಬೇಕಲ್ವಾ? ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ. ಇವತ್ತು ಬೇರೆ ರಾಜ್ಯಗಳೆಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ? ಜೋರಾಗಿ ಹೇಳಕ್ಕಾಗಲ್ವಾ? ಹೇಳ್ಬೇಕು. ಹಾಲಿಗೆ ₹5 ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು? ಕುಮಾರಸ್ವಾಮಿನ? ಬಿಜೆಪಿಯವರ? ಬಸವರಾಜ ಬೊಮ್ಮಾಯಿನ? ಈ ಸಿದ್ದರಾಮಯ್ಯ? ಕಳೆದ ಆಗಸ್ಟ್ 2023ರಲ್ಲಿ
ಹಾಲಿನ ಬೆಲೆಯನ್ನ ಇದೇ ಸಿದ್ದರಾಮಯ್ಯನವರ ಸರ್ಕಾರ 3 ರೂಪಾಯಿ ಏರಿಕೆ ಮಾಡ್ತು. ಸರ್ಕಾರ ಬಂದಿದ್ದಂತಹ ಹೊಸ್ತದು. ಜನ ತಿರುಗಿ ಬೀಳಲಿಲ್ಲ. ಇವರ ಕೈಗೆ ಅಧಿಕಾರವನ್ನು ಕೊಟ್ಟ ತಪ್ಪಿಗೆ ತಮ್ಮನ್ನ ತಾವೇ ಶಪಿಸ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಇರೋ ಬರೋ ದುಡ್ಡೆಲ್ಲವನ್ನ ಗ್ಯಾರಂಟಿಗೆ ಹಾಕ್ತಾ ಇದ್ದಾರೆ ಅಂತ. ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಹಾಲಿನ ಬೆಲೆಯನ್ನ ಏರಿಸಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಬರೀ ಹಾಲಿನ ಬೆಲೆ ಮಾತ್ರ ಅಲ್ಲ, ಇರೋ ಬರೋ ಎಲ್ಲಾ ವಸ್ತುಗಳ ಬೆಲೆ ಕೂಡ ಏರಿಸೇ ಬಿಟ್ರು. ದಿನದಿಂದ ದಿನಕ್ಕೆ ಪ್ರತಿ ವಸ್ತುವಿನ ಬೆಲೆಯನ್ನ ಏರಿಸ್ತಾನೆ ಇದೆ ಈ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ, ನೀರು, ಕರೆಂಟು, ಆಹಾರ ಧಾನ್ಯ, ಸ್ಟ್ಯಾಂಪ್ ಡ್ಯೂಟಿ, ಹೀಗೆ ಬೆಲೆ ಏರಿಕೆ ಆಗಿರುವಂತಹ ಪಟ್ಟಿಯ ಲಿಸ್ಟ್ ನೋಡ್ತಾ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮದ್ಯಪಾನಗಳ ಬೆಲೆಯನ್ನು ಮಾತ್ರ ಒಂದ್ಸಲ ಜೋರಾಗಿ ಏರಿಸಿ ಆಮೇಲೆ ಚೂರು ಕಮ್ಮಿ ಮಾಡಿರುವಂತಹ ಡ್ರಾಮಾವನ್ನ ಮಾಡಿದ್ರು. ಇನ್ನು ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ನೀವು ನಮ್ಮನ್ನ ಗೆಲ್ಸಿದ್ರೆ ಗ್ಯಾರಂಟಿ ಮುಂದುವರಿಯುತ್ತೆ, ಇಲ್ಲ ಅಂದ್ರೆ ಇಲ್ಲ, ಹೀಗಂತ ಧಮಕಿಯನ್ನ ಹಾಕ್ತಾರೆ. ಒಂಥರ ಬ್ಲ್ಯಾಕ್ ಮೇಲ್ ಅಂತಾನೆ ಹೇಳ್ಬಹುದು. ಎಲೆಕ್ಷನ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಹೋದಾಗ ಸೇಡಿನ ರಾಜಕಾರಣ ಶುರು ಆಗತ್ತೆ. ಹತ್ತಿರದಲ್ಲಿ ಯಾವ ಎಲೆಕ್ಷನ್ ಕೂಡ ಇಲ್ಲ, ಯಾಕೆ ಜನರನ್ನು ಓಲೈಸಬೇಕು, ಸುಲಿಯೋಣ ಅಂತ ಡಿಸೈಡ್ ಮಾಡ್ತಾರೆ. ಯಾರು? ಸಿಎಂ ಮತ್ತು DCM ಸಾಹೇಬ್ರು. ಅದರ ಪ್ರತಿಫಲನೇ ಈಗ ನೀರು ಮತ್ತು ಹಾಲಿನ ದರ ಏರಿಕೆ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರೇ ಈಗ ರೈತರ ಬಗ್ಗೆ ಇಷ್ಟು ನಕಲಿ ಕಾಳಜಿಯನ್ನು ತೋರಿಸ್ತಾ ಇದ್ದೀರಲ್ಲ, ಐ ರಿಪೀಟ್, ನಕಲಿ ಕಾಳಜಿಯನ್ನು ತೋರಿಸ್ತಾ ಇದ್ದೀರಲ್ಲ, ಕೋಟಿಗಟ್ಟಲೆ ಪ್ರೋತ್ಸಾಹ ಧನ ಬಾಕಿ ಉಳಿಸ್ಕೊಂಡಿದ್ರಲ್ಲ, ಆಗ ನಿಮ್ಮ ಕಾಳಜಿ ಎಲ್ಲಿ ಹೋಗಿತ್ತು? ಕಳೆದ ವರ್ಷ 3 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟು ಹಣ ರೈತರಿಗೆ ಕೊಡ್ತಾ ಇದ್ದೀರಿ? ಅಮಾಯಕ ರೈತರ ಎಮೋಷನ್ ಜೊತೆಗೆ ಆಟವನ್ನಾಡೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಇಷ್ಟು ದಿನ ಆ ಹಿಂದಗಳ ಭಾವನೆಯ ಜೊತೆಗೆ ಆಟವನ್ನ ಆಡಿ ಅಧಿಕಾರಕ್ಕೆ ಬಂದ್ರಿ. ಬಂದ ಮೇಲೆ ಅವರದೇ ಹಣವನ್ನ ನುಂಗಿ ಅನ್ಯಾಯ ಮಾಡಿದ್ರೆ. ವಾಲ್ಮೀಕಿ ನಿಗಮದ SC/ST ಅನುದಾನ ಎಲ್ಲವನ್ನ ಮಿಸ್ಯೂಸ್ ಮಾಡ್ಕೊಂಡ್ರಿ. ಅವರನ್ನ ಯಾಮಾರಿಸಿದ ರೀತಿಯಲ್ಲೇ ಈಗ ರೈತರನ್ನ ವಂಚಿಸೋದಕ್ಕೆ ಹೊರಟು ನಿಂತಿದ್ದೀರಾ ಅಲ್ವಾ? ಶೇಮ್ ಆನ್ ಯು. ಭಾಷಣದಲ್ಲಿ ನಾನೇ ಎಲ್ಲ ಯೋಜನೆಯನ್ನ ತಂದಿದ್ದು, ಕ್ಷೀರಭಾಗ್ಯ ತಂದಿದ್ದು ನಾನೇ, ಸಬ್ಸಿಡಿಯನ್ನು ಕೊಟ್ಟಿದ್ದು ನಾನೇ ಅಂತ ನಿಮ್ಮ ಬೆನ್ನನ್ನ ನೀವೇ ತಡ್ಕೊಳ್ತೀರಲ್ಲ. ನನಗೆ ಎಲ್ಲ ಆಲ್ ಓವರ್ KMF ಡೈರೆಕ್ಟರ್ಗಳೆಲ್ಲ ಬಂದ್ರು, KMF MD ಬಂದ್ರು, ಅಧ್ಯಕ್ಷರು ಬಂದ್ರು. ಸರ್ ಹಾಲ್ ಜಾಸ್ತಿ ಆಗ್ಬಿಟ್ಟದೆ, ಈಗ ನಮ್ಗೆ ಕೊಂಡ್ಕೊಳ್ಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನಾದ್ರು ಮಾಡ್ಬೇಕು ಸರ್ ನೀವು ಅಂತ ನಾನು ಕೂಡ್ಲೆ ತೀರ್ಮಾನ ಮಾಡಿದೆ. ಕ್ಷೀರಭಾಗ್ಯ ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತೇನೆ. ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ. ರೈತರ ಮಕ್ಕಳು ಕೊಟ್ಟಿದ್ರೇನ್ರಿ? ರೈತರ ಮಣ್ಣನ ಮಕ್ಕಳು, ರೈತರ ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ, ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ, ಅವ್ರ ಮಕ್ಕಳು ನಾವು. ನೀವೇನ್ ಕೈಯಿಂದ ಕೊಡ್ತಾ ಇದ್ದೀರಾ? ಸರ್ಕಾರದ ಹಣ ಅಲ್ವಾ ಅದು ನೀವು ಕೊಡ್ತಾ ಇರುವಂತದ್ದು? ಜನರ ಟ್ಯಾಕ್ಸ್ ಹಣ ಅಲ್ವಾ ನಿಮ್ಮ ಶೌರ್ಯಕ್ಕೆ ಬಳಸ್ಕೊಳ್ತಾ ಇರುವಂತದ್ದು? ಮೋದಿ ಏನು ಕೈಯಿಂದ ಕೊಡ್ತಾನಾ? ಮೋದಿ ಏನು ಗನ್ ಹಿಡ್ಕೊಂಡು ಯುದ್ಧಕ್ಕೆ ಹೋಗಿದ್ನಾ? ಹೀಗಂತ ಏಕವಚನದಲ್ಲಿ ನಿಂದನೆಯನ್ನ ಮಾಡ್ತೀರಲ್ಲ, ನಿಮಗೂ ಅದೇ ಪ್ರಶ್ನೆ ಅದೇ ಟೋನಲ್ಲಿ ಅಪ್ಲೈ ಆಗತ್ತೆ. ಹೌದು ಅಲ್ವೋ? ಓಕೆ, ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. 2-3 ತಿಂಗಳ ಹಿಂದೆ ಹಾಲಿನ ಪ್ಯಾಕೆಟ್ ಮೇಲೆ 2 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರಿ, ನೆನಪಿದೆಯಾ? ಯಾಕೆ ಅಂತ ಕೇಳಿದ್ರೆ, ಬೆಲೆ ಏರಿಕೆ ಮಾಡೇ ಇಲ್ಲ, 50 ml ಎಕ್ಸ್ಟ್ರಾ ಹಾಲು ಕೊಡ್ತಾ ಇದ್ದೀವಿ, ಅದಕ್ಕೆ 2 ರೂಪಾಯಿ ಜಾಸ್ತಿ ಇಸ್ಕೊಳ್ತಾ ಇದ್ದೀವಿ, ಹೀಗಂತ ಕಥೆಯನ್ನ ಕಟ್ಟಿದ್ರೆ. ಜನಸಾಮಾನ್ಯನಿಗೆ ಆಯ್ಕೆನೇ ಇರಲಿಲ್ಲ ಅವತ್ತು. ಆತನ ಮೇಲೆ ಎಕ್ಸ್ಟ್ರಾ ಹಾಲು ತಗೊಳ್ಳುವಂತಹ ರೂಲ್ ಅನ್ನ ಹೇರಿದ್ರೆ. ಆತನಿಗೆ ಅಗತ್ಯ ಇಲ್ಲದೆ ಹೋದ್ರೂ ಕೂಡ 2 ರೂಪಾಯಿ ಹಾಲು ಎಕ್ಸ್ಟ್ರಾ ತಗೊಳ್ಳೇಬೇಕನ್ನುವಂತಹ ಕಂಡೀಷನ್ ಅನ್ನ ಹಾಕಿದ್ರೆ. ಹುಚ್ಚಾಟದ ಪರಮಾವಧಿ ಅಲ್ವಾ ಇದು? ರೈತರು ಮಳೆಗಾಲದಲ್ಲಿ ಹೆಚ್ಚು ಹಾಲನ್ನ ಹಿಂಡುತ್ತಾರೆ, ಹಾಲು ವೇಸ್ಟ್ ಆದ್ರೆ ಅವರಿಗೆ ಲಾಸ್ ಆಗುತ್ತೆ, ಅದಕ್ಕೆ ಜನ ಎಕ್ಸ್ಟ್ರಾ ಹಾಲನ್ನ ತಗೊಂಡು ಅವರನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ. ಓಕೆ ಫೈನ್,
ನಿಮ್ಮ ಹತ್ರ ಬೇರೆ ಪ್ಲಾನ್ಗಳೇ ಇರಲಿಲ್ಲ. ಅದಕ್ಕೋಸ್ಕರ ಜನರ ಮೇಲೆ ಹೊರೆಯನ್ನ ಹಾಕಿಬಿಟ್ರಿ ಅಲ್ವಾ? ಇದು ನಾನ್ಸೆನ್ಸ್ ಅಲ್ವಾ? ಅಧಿಕಾರ ನಡೆಸುವಂತಹ ರೀತಿನ ಇದು ನಿಮ್ಮದು. ಹೋಗ್ಲಿ, ಅದನ್ನೂ ರಾಜ್ಯದ ಜನ ಒಪ್ಕೊಂಡ್ರು. ಪ್ರತಿದಿನ ಅಗತ್ಯ ಇಲ್ಲದೆ ಹೋದ್ರೂ ಕೂಡ 50-100 ml ಜಾಸ್ತಿ ಖರೀದಿ ಮಾಡಿದ್ರು. ಎಕ್ಸ್ಟ್ರಾ ಹಣ ಖರ್ಚು ಮಾಡ್ತಾನೆ ಇದ್ದಾರೆ ಇವತ್ತಿಗೂ ಕೂಡ. ಯಾರೊಬ್ರು ಕೂಡ 50 ml ಎಕ್ಸ್ಟ್ರಾ ಇದೆಯಾ ಅಂತ ಇವತ್ತಿಗೂ ಚೆಕ್ ಮಾಡಿಲ್ಲ. ನೀವು ಅರ್ಧ ಲೀಟರ್ ಹಾಲು ಕೊಟ್ಟು 550 ml ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಅದನ್ನು ನಂಬಲೇಬೇಕು. ಪ್ಯಾಕೆಟ್ ಮೇಲೆ ಇವತ್ತಿಗೂ ಕೂಡ ಹಳೆ ಪ್ರಿಂಟ್ ಹೊಸ ಸೀಲ್ ಇದೆ. ಹಾಲಿನ ಕ್ವಾಂಟಿಟಿ ಚೆಕ್ ಮಾಡೋರು ಯಾರು? ಫೈನ್ ಬಿಟ್ಟಾಕಿ. ಈಗ ಮಳೆಗಾಲ ಮುಗಿದಿದೆ, ರೈತರು ಎಕ್ಸ್ಟ್ರಾ ಹಾಲು ಹಿಂಡ್ತಾ ಇಲ್ಲ. ಈಗ ವಾಪಸ್ ಅರ್ಧ ಲೀಟರ್ ಪ್ಯಾಕೆಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ 2 ರೂಪಾಯಿ ಕಮ್ಮಿ ಮಾಡಬೇಕು. ಹೌದಲ್ವೋ? ಮಾಡಿದ್ರಾ? ಮಾಡಲೇ ಇಲ್ಲ. ಯಾಕಂದ್ರೆ ಯಾರು ಕೇಳಲ್ವಲ್ಲ. ಅದಕ್ಕೆ ರಾಜ್ಯದ ಜನರಿಂದ ದಿನಕ್ಕೆ 2 ರೂಪಾಯಿ ಲೆಕ್ಕದಲ್ಲಿ ಎಷ್ಟು ಕೋಟಿ ಸುಲಿಗೆ ಮಾಡ್ತಾ ಇದ್ದೀರಿ ಹೇಳಬಹುದಾ? ಅಥವಾ ಹೇಳಿದೀರಾ? ಹೇಳ್ತೀರಾ? ಆ ಎಕ್ಸ್ಟ್ರಾ ಹಣ ರೈತರಿಗೆ ಕೊಡ್ತಾ ಇರುವಂಥದ್ದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಯಾರು ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ವಲ್ಲ. ಮಾಡಿದ್ರೆ ತಿಂಗಳುಗಟ್ಲೆ ಕೋರ್ಟ್ ಟ್ರಯಲ್ ಅಲ್ವಾ? ಅಂಡ್ ಈಗ ಮತ್ತೆ 5 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಹೊರಟು ನಿಂತಿದ್ದೀರಿ. ಅಲ್ಲಿಗೆ 1 ವರ್ಷದಲ್ಲಿ ಹಾಲಿನ ಬೆಲೆ 10 ರೂಪಾಯಿ ಹೆಚ್ಚಳ ಮಾಡಿದ ಹಾಗಾಯ್ತು. ಹಾಲಿನ ದರ ಎಷ್ಟು ಸಿವಿಯರ್ ಆಗಿ ಏರಿಕೆ ಆಗಿರುವಂಥದ್ದು ರಾಜ್ಯದ ಇತಿಹಾಸದಲ್ಲೇ ಇಲ್ಲ. ಕೇಳಿದ್ರೆ ಪಕ್ಕದ ರಾಜ್ಯದ ಜೊತೆಗೆ ಕಂಪೇರ್ ಮಾಡ್ರಿ ಅಂತ ಡೈಲಾಗ್ ಬೇರೆ ಹೊಡಿತೀರಿ. ಯಾಕ್ರಿ ಪಕ್ಕದ ರಾಜ್ಯದ ಜೊತೆಗೆ ಕಂಪೇರ್ ಮಾಡಬೇಕು? 5 ರೂಪಾಯಿ ಜಾಸ್ತಿ ಮಾಡಿ ಅಷ್ಟು ಹಣವನ್ನ ರೈತರಿಗೆ ಕೊಡ್ತೀನಿ ಅಂತ ರೈತರ ಮುಂದೆ ಸುಳ್ಳು ಪುಂಗಿದೀರಲ್ಲ. ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲ ದರ ಹೆಚ್ಚು ಮಾಡ. ಇನ್ನೊಂದು ರಾಜ್ಯನ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡೋದೆಲ್ಲರೂ ರೈತರು ಕೊಡಲಿಲ್ಲ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ. ಇದರ ಸತ್ಯಾಸತ್ಯತೆ ಗೊತ್ತಾಗೋದಾದ್ರೂ ಹೇಗೆ? ಕೇವಲ ಹಾಲು ಉತ್ಪಾದಕರನ್ನ ಕಾಪಾಡುವಂತಹ ನೆಪದಲ್ಲಿ ಇಡೀ ರಾಜ್ಯದ ಜನರಿಗೆ ಬರಿಯನ್ನ ಹಾಕ್ತಾ ಇದ್ದೀರಲ್ಲ. ಇದೇನಾ ನಿಮ್ಮ ಸಮಾಜವಾದ? ಬಡ ಜನರು ಹಾಲನ್ನು ಕುಡಿಲೇಬಾರ್ದ? ಹಾಲು ಉತ್ಪಾದಕರು ಮಾತ್ರ ರೈತರಲ್ಲ, ಬೇರೆ ಬೆಳೆ ಬೆಳೆಯುವಂತಹ ಕೃಷಿಕರು ಕೂಡ ಈ ರಾಜ್ಯದಲ್ಲಿ ಇದ್ದಾರೆ. ಅವರು ಶ್ರೀಮಂತರೇನಲ್ಲ, ಅವರ ಮೇಲೆ ಹೊರೆಯನ್ನು ಹೊರಿಸ್ತಾ ಇದ್ದೀರಲ್ವಾ? ಸರಿನಾಯ್ತು. ಈಗ ಹಾಲಿನ ಬೆಲೆಯನ್ನು ಏರಿಸಿದ್ರೆ ಕಾಫಿ, ಟೀ, ಮೊಸರು ಇತ್ಯಾದಿ ಎಲ್ಲದರ ಬೆಲೆ ಕೂಡ ಜಾಸ್ತಿ ಮಾಡ್ತೀರಿ. ಹಾಲಿನ ಉತ್ಪನ್ನ ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳ ಬೆಲೆ ಕೂಡ ಜಾಸ್ತಿ ಮಾಡ್ತೀರಿ. ಅದನ್ನ ರೈತರಿಗೆ ಕೊಡ್ತೀರಾ? ಇಲ್ಲ, ಸರ್ಕಾರ ಜೇಬಿಗೆ ಇಳಿಸ್ಕೊಂಡು ಬಿಡುತ್ತೆ. ಇದನ್ನ ಜನ ವಿರೋಧ ಮಾಡಿದ್ರೆ ಜನರು ರೈತ ವಿರೋಧಿಗಳಾಗ್ತಾರೆ. ಇದನ್ನ ವಿರೋಧ ಪಕ್ಷ ವಿರೋಧ ಮಾಡಿದ್ರೆ ರೈತ ವಿರೋಧಿ ಆಗಿಬಿಡುತ್ತೆ ಅಲ್ವಾ? ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅಂತ ಘೋಷಣೆ ಮಾಡುವಾಗ ಎಲ್ಲಿ ಹೋಗಿತ್ತು ರೈತರ ಮೇಲಿನ ಕಾಳಜಿ? ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೆ ಸರ್ಕಾರದ ಹಣವನ್ನ ಬಳಸು, ರೈತರನ್ನ ಸಾಕೋದಕ್ಕೆ ಜನರಿಂದ ಹಣವನ್ನ ಸುಲಿ. ಇದೆ ಅಲ್ವಾ ನಿಮ್ಮ ಪ್ರಿನ್ಸಿಪಲ್, ದಿ ಗ್ರೇಟ್ ಪ್ರಿನ್ಸಿಪಲ್. ಇದನ್ನ ಸಮಾಜವಾದ ಅನ್ನಲ್ಲ, ಇದನ್ನ ಸುಲಿಗೆ ಅಂತ ಹೇಳ್ತಾರೆ, ಇದನ್ನ ವಂಚನೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ, ಭ್ರಷ್ಟಾಚಾರದ ಆರೋಪದಲ್ಲಿ ನೀವು ಸೀಟಿಂದ ಇಳಿತೀರೋ ಬಿಡ್ತೀರೋ ಗೊತ್ತಿಲ್ಲ. ಇಂತಹ ಕೆಟ್ಟ ಆಡಳಿತವನ್ನು ನೀಡ್ತಾ ಇರುವಂತಹ ನೀವು ರಾಜೀನಾಮೆಯನ್ನ ಕೊಡಲೇಬೇಕು. ಜನರನ್ನ ಹಿಂಡ್ತಾ ಇರುವಂತಹ ಈ ಸರ್ಕಾರ ಆದಷ್ಟು ಬೇಗ ತೊಲಗಲೇಬೇಕು. ಮೊದಲು ಹಾಲಿನ ಪ್ಯಾಕೆಟ್ ಅನ್ನ 500 ml ಮತ್ತು 1 ಲೀಟರ್ಗೆ ಇಳಿಸಿ ಮೊದಲಿನ ಬೆಲೆಗೆ ತನ್ನಿ. ಆ ನಂತರ ಈ ಬೆಲೆ ಏರಿಕೆ ನಿರ್ಧಾರವನ್ನ
ವಾಪಸ್ ತಗೊಳ್ಳಿ. BJP ಇದರ ವಿರುದ್ಧ ಪ್ರತಿಭಟನೆ ಮಾಡುತ್ತೋ ಬಿಡುತ್ತೋ ಅದು ಜನರಿಗೆ ಬೇಕಾಗಿಲ್ಲ. ಜನಸಾಮಾನ್ಯ ಮಾತ್ರ ಇದರ ವಿರುದ್ಧ ಖಂಡಿತವಾಗ್ಲೂ ಕೂಡ ಸಿಡಿದೇಳಲೇಬೇಕು. ನೀವು ಜನರನ್ನ ರೈತ ವಿರೋಧಿ ಅಂತ ಬಿಂಬಿಸಿ ಎತ್ತಿ ಕಟ್ಟೋದಕ್ಕೆ ಹೋದ್ರೂ ಸರಿನೇ, ನಿಮ್ಮ ಮುಖವಾಡ ರೈತರ ಎದುರು ತುಂಬ ಬೇಗನೆ ಕಳಚಿ ಬಿದ್ದೇ ಬೀಳುತ್ತೆ. ಅವರೇ ನಿಮಗೆ ಒದೆಯನ್ನು ಕೊಡ್ತಾರೆ. ನೋಡ್ತಾ ಇರಿ. ಹಾಲು ಹಿಂಡೋರ ಹೆಸರಲ್ಲಿ ಜನರನ್ನ ಹಿಂಡೋದಕ್ಕೆ ಹೋದ್ರೆ ಹಸು ಹೇಗೆ ಒದೆಯುತ್ತೋ ಅದೇ ಥರ ಜನ ನಿಮಗೂ ಒದಿತಾರೆ. ಒದೆ ತಿನ್ನೋದಕ್ಕೆ ರೆಡಿಯಾಗಿರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.